ಇಂದು ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಗಳಿಗೆ ಬಿಗ್ ಡೇ. ಮುರುಘಾ ಶ್ರೀಗಳ ವಿರುದ್ಧದ ಫೋಕ್ಸೋ ಕೇಸ್ ಪ್ರಕರಣದಲ್ಲಿ ತೀರ್ಪು. ಇಂದು ಮುರುಘಾ ಶ್ರೀಗಳ ವಿರುದ್ಧದ ಕೇಸಲ್ಲಿ ತೀರ್ಪು ಪ್ರಕಟ. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು. ನ್ಯಾಯಾಧೀಶರಾದ ಗಂಗಾಧರಪ್ಪ ಹಡಪದ ಅವರಿಂದ ಮಹತ್ವದ ಆದೇಶ. ಒಂದು ವೇಳೆ ಆರೋಪ ಸಾಬೀತಾದ್ರೆ ಕನಿಷ್ಠ 20 ವರ್ಷ ಶಿಕ್ಷೆ ಸಾಧ್ಯತೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಮುರುಘಾ ಶ್ರೀಗಳ ವಿರುದ್ಧ ವಿಚಾರಣೆ. 2 ಫೋಕ್ಸೋ ಪ್ರಕರಣಗಳ ಪೈಕಿ ಮೊದಲ ಪ್ರಕರಣದಲ್ಲಿ ಇಂದು ತೀರ್ಪು. ಇಂದು ಬೆಳಗ್ಗೆ 11:30ಕ್ಕೆ ಮುರುಘಾ ಶ್ರೀಗಳ ಕೇಸಲ್ಲಿ ತೀರ್ಪು ಬರುವ ಸಾಧ್ಯತೆ. ನ್ಯಾಯಾಲಯದ ತೀರ್ಪಿನತ್ತ ಮುರುಘಾ ಶ್ರೀಗಳ ಸಾವಿರಾರು ಭಕ್ತರ ಚಿತ್ತ. ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಗಳಿಗೆ ಇವತ್ತು ಒಂಥರ ಹೇಳಬೇಕು ಅಂದ್ರೆ ಬಿಗ್ ಡೇ ಅಂತ ಹೇಳ್ಬೋದು. ಬಿಕಾಸ್ ಮುರುಘಾ ಶ್ರೀಗಳ ವಿರುದ್ಧದ ಫೋಕ್ಸೋ ಪ್ರಕರಣದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಸೊ ಈ ತೀರ್ಪು ಯಾವ ತರ ಪ್ರಕಟ ಆಗುತ್ತೆ, ಎಲ್ಲಿ ಪ್ರಕಟ ಆಗುತ್ತೆ ನೋಡೋದಾದ್ರೆ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತೆ. ನ್ಯಾಯಾಧೀಶರಾದ ಗಂಗಾಧರಪ್ಪ ಹಡಪದ ಅವರಿಂದ ಮಹತ್ವದ ಆದೇಶ ಬರುತ್ತೆ. ಸೊ ಒಂದ್ ವೇಳೆ ಏನಾದ್ರೂ ಈ ಒಂದು ಆರೋಪ ಸಾಬೀತಾದ್ರೆ ಕನಿಷ್ಠ 20 ವರ್ಷ ಶಿಕ್ಷೆ ಸಾಧ್ಯತೆ ಇದೆ. ಇನ್ನು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಮುರುಘಾ ಶ್ರೀಗಳ ವಿರುದ್ಧ ವಿಚಾರಣೆ ಸಹ ನಡೆದಿದೆ. 2 ಫೋಕ್ಸೋ ಪ್ರಕರಣಗಳ ಪೈಕಿ ಮೊದಲ ಪ್ರಕರಣದಲ್ಲಿ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಈ ಒಂದು ತೀರ್ಪು ಬೆಳಗ್ಗೆ 11:30ಕ್ಕೆ ಪ್ರಕಟ ಆಗುತ್ತೆ. ಸೊ ಪ್ರಕಟ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ ಕೇಸ್ ಏನಾದ್ರೂ ಪ್ರಕಟ ಆದ್ರೆ, ಇನ್ ಕೇಸ್ ಈ ಒಂದು ಕೇಸು ಸಾಬೀತಾದ್ರೆ ಕನಿಷ್ಠವಾಗಿ ಮಿನಿಮಮ್ 20 ವರ್ಷ ಶಿಕ್ಷೆ ಆಗುತ್ತೆ. ಇನ್ನು ಎಲ್ಲರೂ ಅಂದ್ರೆ ಮುರುಘಾ ಶ್ರೀಗಳ ಸಾವಿರಾರು ಭಕ್ತರಿದಾರಲ್ಲ, ಆ ಭಕ್ತರ ಚಿತ್ತ ಈಗ ನ್ಯಾಯಾಲಯದ ತೀರ್ಪಿನತ್ತ ಇದೆ. ಯಾವ ತರ ಬರುತ್ತೆ ತೀರ್ಪು, ಹೇಗ್ ಬರುತ್ತೆ, ಒಂದ್ ವೇಳೆ ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ, 20 ವರ್ಷ ಶಿಕ್ಷೆ ಆಗುತ್ತಾ, ಅದಕ್ಕಿಂತ ಜಾಸ್ತಿ ಆಗುತ್ತಾ, ಏನು ಎತ್ತ ಎಲ್ಲವೂ ಕೂಡ 11:30ಕ್ಕೆ ಗೊತ್ತಾಗುವಂತಹ ಸಾಧ್ಯತೆ ಇದೆ.